ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಾ ಇದೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ ಸಚಿವರು ಕೆಎನ್ ರಾಜಣ್ಣ. ದೊಡ್ಡೋರ ಬಗ್ಗೆ ನಾವೆಲ್ಲ ಮಾತಾಡೋಣ. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ದೊಡ್ಡ ನಾಯಕರು ಸಣ್ಣ ನಾಯಕರು ಅನ್ನೋದು ಬೇರೆ. ನಾವು ಕುಬೇರರ ಮಾತಿಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ರಾಜಣ್ಣ. ಇಲ್ಲಿ ಕಾಂಗ್ರೆಸ್ನಲ್ಲಿ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಯ ಚರ್ಚೆ ಆಗ್ತಾ ಇದೆ ಪ್ಯಾರಲಲ್ ಆಗಿ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು ಅಂತ ಚರ್ಚೆ. ಬಿಜೆಪಿ ಒಡೆದ ಮನೆ ಆಗಿದೆ ಗೊತ್ತಿದೆ. ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಒಳಗೊಳಗೆ ಒಡೆದ ಮನೆ ಆಗಿದೆ. ಒಂದು ಕಡೆ ಕೆಎನ್ ರಾಜಣ್ಣ ಸಿದ್ದರಾಮಯ್ಯನವರ ಪಾಳಯದ ನಾಯಕರು ಒಂದು ಹೇಳಿಕೆಯನ್ನು ಕೊಟ್ಟರೆ ಡಿಸಿಎಂ ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನ ಕಾರ್ಯಕರ್ತರು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನ ಕಾರ್ಯಕರ್ತರು. ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತಿಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತಿಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಹರೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ಹರೀಶ್, ಇಲ್ಲಿವರೆಗೆ ಮುಖ್ಯಮಂತ್ರಿ ಯಾರಾಗಬೇಕು, ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು, ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ, ಮುಂದೇನೂ ನಡೆಯುತ್ತೆ. ಆದ್ರೆ ತೀರಾ ಪರ್ಸನಲ್ ಆಗಿ ಹೋಗ್ತಾ ಇದೆಯಾ ಅಂತ ಇದು? ಖಂಡಿತವಾಗಿ. ಯಾಕಂತಂದ್ರೆ ಒಂದು ಈ ಹಿಂದೆ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಚಿವ ಕೆಎನ್ ರಾಜಣ್ಣ ನಡುವೆ ಸಾಕಷ್ಟು ಮಾತಿನ ಸಮರ ನಡೆದಿತ್ತು. ಒಂದು ಹಂತದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ನೇರವಾಗಿ ಕೂಡ ರಾಜಣ್ಣ ಅವರ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ದೂರನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಇದೀಗ ಬದಲಾದ ಸನ್ನಿವೇಶದಲ್ಲಿ ಮತ್ತೆ ಇವರಿಬ್ಬರು ನಾಯಕರ ನಡುವೆ ಮಾತಿನ ಸಮರ ಕೂಡ ಈಗ ತಾರಕಕ್ಕೇರಿರುವಂಥದ್ದು. ದೆಹಲಿಯಲ್ಲಿ ಮಾತನಾಡಿರುವಂತಹ ಕೆಎನ್ ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕೂಡ ಕುಬೇರ ಅನ್ನುವಂಥ ಪದ ಬಳಸುವ ಮೂಲಕ ತಿರುಗೇಟನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದೆ. ಇತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೆಎನ್ ರಾಜಣ್ಣ ಅವರು ದೊಡ್ಡ ನಾಯಕರ ಬಗ್ಗೆ ನಾನು ಮಾತನಾಡೋದಿಲ್ಲ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಟಾಂಗ್ ಅನ್ನು ಕೂಡ ಕೊಡ್ತಿದ್ದಾರೆ. ಹಾಗಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಕೆಎನ್ ರಾಜಣ್ಣ ನಡುವಿನ ವಾಕ್ಸಮರ ಏನಿದೆ ಇದು ಬೇರೆ ಬೇರೆ ರೂಪ ಕೂಡ ತೊಡಿತಾ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಮತ್ತೆ ಸಿಎಂ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಎನ್ ರಾಜಣ್ಣ ಅವರು ನೇರವಾಗಿ ಕೂಡ ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ನೂ ಅವಕಾಶ ಇದೆ, ವಯಸ್ಸಿದೆ, ಮತ್ತೆ ಮುಂದಿನ ಅವಧಿಗೆ ಬೇಕಾದ್ರೆ ಆಗಲಿ, ಪೂರ್ಣ ಪ್ರಮಾಣದಲ್ಲಿ ಸಿಎಂ ಆಗಲಿ ಅನ್ನುವಂತ ಮಾತನ್ನು ಕೂಡ ಈ ಹಿಂದೆ ಕೆಎನ್ ರಾಜಣ್ಣ ಅವರು ಹೇಳಿದ್ರೆ, ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತ ಪಟ್ಟ ನೀಡಿದ್ರು. ಇದೆಲ್ಲದ ನಡುವೆ ಕೂಡ ಡಿ.ಕೆ. ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಕೆಎನ್ ರಾಜಣ್ಣ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಅವ್ರನ್ನ ಸಂಪುಟದಿಂದಲೇ ಕಿತ್ತಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ದೂರನ್ನು ಕೊಟ್ಟಿದ್ರು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಇದೀಗ ಕೂಡ ದೆಹಲಿಯಲ್ಲಿ ಇರುವಂತಹ ಕೆಎನ್ ರಾಜಣ್ಣ ಅವರು ನಾಯಕತ್ವ ಜೊತೆಗೆ ಎಲ್ಲ ದಲಿತ ಸಮಾವೇಶ ನಡೆಸುವಂತದ್ದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ತೀವ್ರ ಆಕ್ರೋಶವನ್ನು ಕೂಡ ಒಂದು ಹಂತದಲ್ಲಿ ವ್ಯಕ್ತಪಡಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.